ನಮಸ್ಕಾರ ಆತ್ಮೀಯರೇ. ಬದುಕುವ ಆಸೆ ಇದ್ದರೆ ನಿನ್ನ ಶತ್ರುಗಳ ಕಣ್ಣೆದುರಲ್ಲೇ ಬದುಕು. ಅವರು ನಿನ್ನ ಮುಂದೆ ಸುಳಿದಾಗಲೆಲ್ಲ ನಿನ್ನಲ್ಲಿ ಬದುಕುವ ಛಲ ಎತ್ತೆಚ್ಚಿಕೊಳ್ಳುತ್ತದೆ. ತಿಳುವಳಿಕೆ ಇಲ್ಲದವನನ್ನು ಒಪ್ಪಿಸುವುದು ಸುಲಭ, ಹೆಚ್ಚು ತಿಳಿದವನನ್ನು ಒಪ್ಪಿಸುವುದು ಇನ್ನೂ ಸುಲಭ. ಆದರೆ ಸ್ವಲ್ಪ ತಿಳಿದುಕೊಂಡು ಅಹಂಕಾರ ಪಡುವ ಮನುಷ್ಯನನ್ನು ದೇವರಿಂದ ಕೂಡ ಒಪ್ಪಿಸಲು ಸಾಧ್ಯವಿಲ್ಲ. ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡೆದರೆ ಯಾರ ಮುಂದೆಯೂ ತಲೆ ತಗ್ಗಿಸುವ ಅವಶ್ಯಕತೆ ಇರುವುದಿಲ್ಲ ಅಲ್ವಾ? ನೀವು ಹುಟ್ಟಿದಾಗ ನಿಮ್ಮ ಬಂಧುಗಳಿಗೆ ಮಾತ್ರ ಗೊತ್ತಾಗ್ತದೆ, ಸಾಧಿಸಿದಾಗ ವಿಶ್ವಕ್ಕೆ ಗೊತ್ತಾಗುತ್ತದೆ. ಆತ್ಮೀಯರೇ, ಇರುವಷ್ಟು ಸಾಕು ಎಂದವನು ಬಡವನಾಗಿದ್ದರೂ ಬದುಕುತ್ತಾನೆ, ಇನ್ನಷ್ಟು ಬೇಕು ಎಂದವನು ಶ್ರೀಮಂತನಾಗಿದ್ದರೂ ಕೊರಗುತ್ತಾನೆ. ಜೀವನದಲ್ಲಿ ಏನೂ ಇಲ್ಲದಾಗ ತಾಳ್ಮೆ ಮುಖ್ಯ, ಆದರೆ ಎಲ್ಲವೂ ಸಿಕ್ಕ ಮೇಲೆ ವಿನಯ ತುಂಬಾ ಮುಖ್ಯ. ಸತ್ತ ಮೇಲೆ ಬೆಂಕಿ ಇಡೋರಿಗಿಂತ ಸಾಯೋಕ್ಕಿಂತ ಮುಂಚೆ ಬೆಂಕಿ ಇಡೋರೇ ಜಾಸ್ತಿ, ಅದರಲ್ಲೂ ನಂಬಿಗಸ್ತರೇ ಅಲ್ವಾ? ನಾಣ್ಯಕ್ಕೆ ಹೇಗೆ ಎರಡು ಮುಖವೋ ಹಾಗೆಯೇ ಮನುಷ್ಯರಿಗೂ ಎರಡು ಮುಖ, ಹೊರಗೊಂದು ಒಳಗೊಂದು. ಅವಶ್ಯಕತೆಗೆ ತಕ್ಕಂತೆ ಬದಲಾಯಿಸ್ತಾ ಇರ್ತಾರೆ. ಇದು ವಾಸ್ತವ ಸತ್ಯ ಆತ್ಮೀಯರೇ. ಆತ್ಮೀಯರೇ, ಮಾತಿಗೆ ಒಂದು ಅರ್ಥ ಇದ್ದರೆ ಮೌನಕ್ಕೆ 1000 ಅರ್ಥ ಇರುತ್ತದೆ. ನಾವು ಯಾರನ್ನಾದರೂ ಸಂಪೂರ್ಣ ಅರ್ಥ ಮಾಡಿಕೊಳ್ಳಬೇಕೆಂದರೆ ಮೊದಲು ಅವರ ಮೌನವನ್ನು ಅರ್ಥ ಮಾಡಿಕೊಳ್ಳಬೇಕು. ಆತ್ಮೀಯರೇ, ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಲ್ವಾ? ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಅದರಿಂದ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಆತ್ಮೀಯರೇ. ಥ್ಯಾಂಕ್ ಯು ಸೋ ಮಚ್.